ಭೂಸಟ್ ಸಿಎನ್ಹಳ್ಳಿ. ಚಿಕ್ಕನಾಯಕನಹಳ್ಳಿಯ ವಾರ್ತೆಗಳಿಗೆ ಸ್ವಾಗತ. ಓದುತ್ತಿರುವವರು CP ನಂದೀಶ್ ಬಟ್ಲೆ. ಚಿಕ್ಕನಾಯಕನಹಳ್ಳಿಯ ಶ್ರೀ ಬನಶಂಕರಿ ಅಮ್ಮನವರ ದೇವಸ್ಥಾನದಲ್ಲಿ ದೇವಾಂಗ ಮಹಿಳಾ ಸಮಾಜದವರಿಂದ ನವರಾತ್ರಿಯ ಪ್ರಯುಕ್ತ 9 ದಿನಗಳ ಕಾಲ ದೇವಿ ಪಾರಾಯಣ ಕಾರ್ಯಕ್ರಮವನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಏರ್ಪಡಿಸಲಾಯಿತು. 9 ದಿನಗಳ ಕಾಲ ಅಪಾರ ಸಂಖ್ಯೆಯಲ್ಲಿ ಮಹಿಳೆಯರು, ಭಕ್ತಾದಿಗಳು, ನಾಗರಿಕರು ಬಂದು ಭಾಗವಹಿಸಿ ಈ ಒಂದು ಸಮಾರಂಭವನ್ನು ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ದೇವಾಂಗ ಸಂಘದ ಅಧ್ಯಕ್ಷರಾದ ಪ್ರಕಾಶ್ ರವರು, ಕಾರ್ಯದರ್ಶಿಗಳಾದ ಕುಮಾರಸ್ವಾಮಿ ಅವರು, ದೇವಾಂಗ ಸಂಘದ ಎಲ್ಲ ಪದಾಧಿಕಾರಿಗಳು, ಪಾಂಡುರಂಗ ಅವರು ಮತ್ತು ಬನಶಂಕರಯ್ಯನವರು, ಸತೀಶ್ ರವರು ಮುಂತಾದ ಅನೇಕರು ಭಾಗವಹಿಸಿ ಸಮಾರಂಭವನ್ನು ಯಶಸ್ವಿಗೊಳಿಸಿದರು. ಆತ್ಮೀಯ ಕುಲಬಾಂಧವರೇ ಹಾಗೂ ಎಲ್ಲ ಭಕ್ತ ಮಹಾಶಯರೇ, ಶ್ರೀ ಜಗನ್ಮಾತೆ ಬನಶಂಕರಿ ಅಮ್ಮನವರ ಮತ್ತು ಚೌಡೇಶ್ವರಿಯ ದೇವಾಲಯದಲ್ಲಿ ನವರಾತ್ರಿ ಅಂಗವಾಗಿ 9 ದಿನಗಳ ಕಾಲ ನಮ್ಮ ಸಮಾಜದ ಕುಲಬಾಂಧವರಾಗಿರ್ತಕ್ಕಂಥ ಮಹಿಳೆಯರು ಮತ್ತು ಭಕ್ತಾದಿಗಳು ಎಲ್ಲ ಮಹಿಳಾ ಸಮಾಜದ ಒಂದು ಶಕ್ತಿಯನ್ನು ತಗೊಂಬಂದು 9 ದಿನಗಳ ಕಾಲ ಈ ಒಂದು ಬನಶಂಕರಿ ದೇವಾಲಯದಲ್ಲಿ ಶಕ್ತಿ ಪ್ರದರ್ಶನವನ್ನು ಮಾಡಿದ್ದಾರೆ. ನಾವು ಹೇಳ್ತೀವಿ, ಯತ್ರ ನಾರ್ಯತ್ವ ಪೂಜ್ಯತೆ ರಮಂತೆ ತತ್ರ ದೇವತಃ ಅಂತ ಹೇಳಿ ಮಹಿಳೆಯರ ಶಕ್ತಿಯನ್ನು ನಾವಿಂದೂ ಕೂಡ ನಮ್ಮ ಸಮಾಜ ಮೊದಲಿನಿಂದಲೂ ಪೂಜನೀಯವಾಗಿರ್ತಕ್ಕಂತಹ ದೃಷ್ಟಿನಲ್ಲಿ ನೋಡ್ಕೊಂಡು ಬಂದಿದೆ. ಈ ಒಂದು 9 ದಿನಗಳ ಕಾಲ ಒಂದು ಸೇವಾ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ ಮಹಿಳೆಯರು ತಮ್ಮ 2 ವಿಚಾರಗಳನ್ನು ಹಂಚ್ಕೋಬೇಕು ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ. ತಾಯಿ ಜಗನ್ಮಾತೆಗೆ ವಂದಿಸುತ್ತಾ, ಆತ್ಮೀಯ ಬಂಧುಗಳೇ, ನಾವೆಲ್ಲ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ದೇವಿ ಪಾರಾಯಣ ಮಾಡ್ತಾ ಇದ್ರು. ಅಲ್ಲಿ ನೋಡೋಕ್ಕೆ ಯಾರು ಒಬ್ಬರು ಇರಲಿಲ್ಲ. ನಾವು ಅಲ್ಲೇ ಅಂದ್ಕೊಂಡ್ವಿ, ನಾವು ಯಾಕೆ ನಮ್ಮ ಬನಶಂಕರಿ ದೇವಸ್ಥಾನದಲ್ಲಿ ದೇವಿ ಪಾರಾಯಣ ಮಾಡಿಸ್ಬಾರ್ದು ಅಂತ ಅವತ್ತೇ ತೀರ್ಮಾನ ಮಾಡಿಕೊಂಡು ಮುಂದಿನ ವರ್ಷಕ್ಕೇನೆ ಕಮಿಟಿಯಲ್ಲೆಲ್ಲ ಎಲ್ಲರನ್ನೂ ಕೇಳಿ ಒಪ್ಪಿಸ್ಕೊಂಡು ಕಮಿಟಿನಲ್ಲಿ ಒಬ್ಬ ಮೆಂಬರ್ ಆಗಿ ಆಮೇಲೆ ಎಲ್ಲರ ಹತ್ರನೂ 500 ಒಬ್ಬರೇ ಮಾಡಬಾರ್ದು ಅಂತ ಎಲ್ಲರ ಹತ್ರನೂ 500 ರೂಪಾಯಿ ಕಲೆಕ್ಟ್ ಮಾಡಿಕೊಂಡು ನಾವೇ ಪ್ರಸಾದ ಮಾಡ್ಕೊಂಡು ಬಂದು ದೇವಸ್ಥಾನದಲ್ಲಿ ದೇವಿ ಪಾರಾಯಣ ಶುರು ಮಾಡಿದ್ವಿ. ನಮಗೆ ಏನು ತುಂಬ ಭಾಳ ವರ್ಷದಿಂದ ಆಸೆ ಇತ್ತು, ಮಹಿಳೆಯರನ್ನೆಲ್ಲ ಎಲ್ಲರನ್ನೂ ಒಟ್ಟುಗೂಡಿಸ್ಬೇಕು ಅಂತ. ಮಹಿಳೆಯರು ಸ್ಟಾರ್ಟಿಂಗಿನೇ ಬಂದರು ಅಂದರೆ ತುಂಬ ನಮಗಂತೂ ತುಂಬ ಖುಷಿ ಆಯಿತು. ಎಲ್ಲರೂ ಅಷ್ಟೇನೆ ನಾವು ಪ್ರತಿಯೊಬ್ಬರ ಮನೆಯಲ್ಲೂ ದೇವಿ ಪಾರಾಯಣ ಮಾಡಬೇಕು ಅನ್ನೋದು ನಮ್ಮ ಸಂಕಲ್ಪ. ನಮಸ್ಕಾರ. ನಾವು ಕಳೆದ 9 ವರ್ಷಗಳಿಂದಲೂ ಕೂಡ ಬನಶಂಕರಿ ದೇವಾಲಯದಲ್ಲಿ ದೇವಿ ಪಾರಾಯಣ 9 ದಿನಗಳ ಕಾಲ ತುಂಬ ಚೆನ್ನಾಗಿ ನಡೆಯುತ್ತೆ. ದೇವಿ ಪಾರಾಯಣ ಎಲ್ಲರ ಮನೆಗಳಲ್ಲೂ ಮಹಿಳೆಯರು ಪಾರಾಯಣ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ನಾನು ಕೂಡ ಇದನ್ನು ಮನೇಲಿ 9 ವರ್ಷದಿಂದ ಪ್ರಾರಂಭ ಮಾಡಿ ಇಲ್ಲೂ ದೇವಿ ಪಾರಾಯಣನ ಕೇಳ್ತೀವಿ. ಮನೇಲಿ ದೇವಿ ಪಾರಾಯಣ ಅನ್ನುವಂಥ ಒಂದು ಪುಸ್ತಕನ ಇಟ್ಕೊಂಡು ಪ್ರತಿದಿನ ಈ 9 ದಿನಗಳು ಓದೋದ್ರಿಂದ ಎಲ್ಲರಿಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ. ಎಲ್ಲ ಮಹಿಳೆಯರು ಕೂಡ ಇದನ್ನು ಈ ದೇವಿ ಪಾರಾಯಣ ತಮ್ಮ ಮನೆಗಳಲ್ಲೂ ರೂಢಿಸ್ಕೊಳ್ಳಿ ಅಂತ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಧನ್ಯವಾದಗಳು. 2017ರಿಂದ ಶುರು ಮಾಡ್ಕೊಂಡ್ಬಂದಿದ್ದೀವಿ. 9 ವರ್ಷ. ವಿಜಯದಶಮಿ ಹಬ್ಬದ ಶುಭಾಶಯ. ಇವತ್ತಿನ ದಿನ ನಾವು ಇಲ್ಲಿ ಏಕೆಂದರೆ ಎಲ್ಲ ಹಬ್ಬದ ಸಡಗರನೇ ನಾವು ನೋಡ್ಬೋದು. ದೇವಿ ಪಾರಾಯಣ ಅನ್ನೋದು ಕೆಲವರಿಗೆ ಮಾತ್ರ ಗೊತ್ತಿತ್ತು, ಕೆಲವರಿಗೆ ಗೊತ್ತಿರಲಿಲ್ಲ. ತಾಯಿ ಬನಶಂಕರಿ ದೇವಸ್ಥಾನದಲ್ಲಿ ನಡೆಯೋದ್ರಿಂದ ಕೆಲವರಿಗೆಲ್ಲ ತುಂಬ ಅನುಕೂಲ ಆಗಿದೆ. ಕೆಲವರಿಗೆ ಓದೋ ಶಕ್ತಿ ಇರುತ್ತೆ, ಕೆಲವ್ರಿಗೆ ಓದೋಕ್ಕೆ ಟೈಮ್ ಇರಲ್ಲ, ಕೆಲವರಿಗೆ ಅದನ್ನು ಅರ್ಥೈಸ್ಕೊಳಕ್ಕೆ ಬರಲ್ಲ. ಅದರಿಂದ ಇಲ್ಲಿ 9 ದಿನ ಮಾಡ್ತಿರೋದು ಒಂದು ವಿಜೃಂಭಣೆಯಿಂದ ಎಲ್ಲರಿಗೂ ಸಹಕಾರನೂ ಆಗ್ತಾಯಿದೆ, ಸಹಾಯನೂ ಆಗ್ತಾಯಿದೆ. ಒಬ್ರಿಗೊಬ್ರು ಒಂದ್ಕೊಡ್ತೀವಿ ಹೆಂಗಸರುಗಳು, ಮತ್ತು ಮನೆಯಲ್ಲಿ
ಒಂದು ಅನ್ಯೂನ್ಯತೆ ನಾವು ನೋಡ್ಬೋದು. ದಿನಕ್ಕೆ ಹೆಚ್ಚಾಗ್ತಿದೆ ಹೊರತು ಕಡಿಮೆ ಆಗ್ತಿಲ್ಲ. ಇಲ್ಲಿ ಭಕ್ತಾದಿಗಳು ತಾಯಿ ಬನಶಂಕರಿಗೆ ಎಷ್ಟು ಕೃಪೆಯಾಗಿದ್ದಾರೆ ಅಂತ ನಾವು ಇದರಲ್ಲಿ ನೋಡ್ಬೋದು. ಇನ್ನೂ ಹೆಚ್ಚಿನಾಗಿ ಎಲ್ಲ ಭಕ್ತ ಮಣಿಗಳು ಮತ್ತು ದೇವಾಂಗ ಸಂಘದವರು ಎಲ್ಲರೂ ಸಹ ಒಬ್ರಿಗೊಬ್ರು ಸಹಕರಿಸುತ್ತಾ ಈ ಸಮಾಜದಲ್ಲಿ ನಮ್ಮ ದೇವಿ ಪಾರಾಯಣ ಎದ್ದು ಕಾಣಬೇಕು, ಆ ಥರ ಮಾಡ್ಕೊಂಡು ಹೋಗ್ಬೇಕು ಅಂತ ನನ್ನ ಆಶಯ. ನನ್ನ ಮೇಲೆ ಏನು ಸಹಾಯ ಆಗುತ್ತೋ ನಾನು ಮಾಡ್ಕೊಂಡು ಹೋಗ್ತೀನಿ. ವಿಜಯದಶಮಿಯ ಶುಭಾಶಯಗಳು. ಈ ನವರಾತ್ರಿ ಹಬ್ಬ ತುಂಬ ಚೆನ್ನಾಗಿ ನಡೀತಾ ಇದೆ. ನಾವು ಈಗ ಬೆಂಗಳೂರಲ್ಲಿದ್ರೂ ನಾನು ಕೊನೆ ದಿನ ಅಂತೇಳಿ ನೆನ್ನೆ ಬಂದ್ಬಿಟ್ಟು ಎಲ್ಲ ಪೂಜೆಯನ್ನು ಮಾಡಿಸ್ಕೊಂಡು ತುಂಬ ಚೆನ್ನಾಗಿ ನಡೀತಾ ಇದೆ. ಪಾರಾಯಣ ಅಂತೂ ತುಂಬಾ ಅದ್ಭುತವಾಗಿದೆ. ಎಲ್ಲರೂ ಇದಕ್ಕೆಲ್ಲ ಸಹಕಾರ ಕೊಡಬೇಕು. ಎಲ್ಲ ಮಹಿಳಾ ಮಣಿಗಳೆಲ್ಲರೂ ಬರಬೇಕು. ದೇವಸ್ಥಾನದಲ್ಲಿ ಎಲ್ಲದಕ್ಕೂ ಸಹಕಾರ ಕೊಡಬೇಕು. ಧನ್ಯವಾದಗಳು. ನನ್ನ ನಮಸ್ಕಾರಗಳು. ದೇವಿ ಪಾರಾಯಣ ಶುರು ಮಾಡಿದಾಗಿಂದ ಒಂದು ಮುಖ್ಯವಾದ ವಿಷಯ ಏನಂದರೆ ಯಾರು ಸೀರಿಯಲ್ ನೋಡ್ದೇನೆ ಎಲ್ಲ ದೇವಿ ಪಾರಾಯಣ ಕೇಳಕ್ಕೆ ಬರ್ತಾರೆ. ಅದೊಂದು ತುಂಬ ಖುಷಿಯಾದ ವಿಷಯ. ಹಾಗಾಗಿ ನಾವು 9 ದಿವಸದಿಂದಲೂ ಬರ್ತಾ ಇದ್ದೀವಿ. ನಾವು ಪಾರಾಯಣ ಮನೇಲಿ ಮಾಡ್ತೀವಿ. ಎಲ್ಲರೂ ಹಂಗೆ ನೆಕ್ಸ್ಟೂ ಬರಲಿ ಅಂತ ಅವ್ರಿಗೆ ಕೇಳ್ತಾರೆ. ಧನ್ಯವಾದ. ಚಿಕ್ಕನಾಯಕನಹಳ್ಳಿಯ ಈ ವಾರ್ತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ, ಇಂಥದೇ ವಾರ್ತೆಗಳನ್ನು ನೀವು ಕೇಳಬೇಕೆಂದಿದ್ದಲ್ಲಿ ದಯವಿಟ್ಟು ನ್ಯೂಸ್@CN ಹಳ್ಳಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ತಮ್ಮ ಕಾಮೆಂಟ್ಸ್ಗಳನ್ನು ತಿಳಿಸಿ.